ಬೀದಿ ನಾಯಿಗಳಿಗೆ ಬಿಬಿಎಂಪಿ ವತಿಯಿಂದ ಬಿರಿಯಾನಿ ಭಾಗ್ಯ ಸಿಗ್ತಾ ಇದೆ ಅನ್ನೋ ವಿಚಾರ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಯಿತು. ಕಾರಣ ನಾಯಿಗಳ ಊಟ ಕೊಡ್ತಿದ್ದಾರೆ ಅನ್ನೋ ವಿಚಾರ ಅಲ್ಲ, ನಾಯಿಗಳ ಊಟದ ಹೆಸರಲ್ಲಿ ಇನ್ಯಾರು ತಿನ್ನೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ. ಈಗ ವ್ಯಾಪಕ ಆಕ್ರೋಶದ ಬೆನ್ನಲ್ಲೇ ಮತ್ತೆ ಸ್ಪಷ್ಟನೆಯನ್ನ ಬಿಬಿಎಂಪಿ ಕೊಟ್ಟಿದೆ. ಬೀದಿ ನಾಯಿಗಳಿಗೆ ವಿಶೇಷವಾಗಿ ತಯಾರಿಸಿದ ಭಕ್ಷ್ಯವನ್ನ ಕೊಡ್ತಾ ಇಲ್ಲ ಅಂತ ಇದ್ದಾರೆ. ಸ್ಪೆಷಲಿ ರೆಡಿಮೇಡ್ ಫುಡ್ ಅಲ್ಲ, ಮಾನವ ಗುಣಮಟ್ಟದ ಆಹಾರ ಬೀದಿ ನಾಯಿಗಳಿಗೆ ಕೊಡಲ್ಲ ಅನ್ನೋದು ಸ್ಪಷ್ಟನೆ. ಪ್ರತಿ ಒಂದು ನಾಯಿಗೆ ದಿನದ ಆಹಾರಕ್ಕೆ 11 ರೂಪಾಯಿ ಖರ್ಚಾಗ್ತಾ ಇದೆ. ಆಹಾರ ಸಾಗಾಣಿಕೆ ವೆಚ್ಚ, ಸ್ವಚ್ಛತೆ, GST ಎಲ್ಲ ಸೇರಿಬಿಟ್ಟು 22.42 ರೂಪಾಯಿ ಒಂದು ನಾಯಿಯನ್ನ ತಲೆಯಲ್ಲಿಟ್ಕೊಂಡು ಖರ್ಚು ಮಾಡ್ತಾ ಇದ್ದೀವಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟನೆಯಲ್ಲಿ ಪ್ರೈಸ್ ಬ್ರೇಕ್ ಡೌನ್ ಬಗ್ಗೆ ಕೂಡ ಅವರು ವಿವರಿಸಿದ್ದಾರೆ. ಬಿಬಿಎಂಪಿ ಅನಿಮಲ್ ಹಸ್ಬೆಂಡ್ರಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಕಟಣೆ ಆಗಿರೋದು ಇದು. ಮೊನ್ನೆ ನಾವು ನೋಡ್ತಾ ಇದ್ವಲ್ಲ, ಚಿಕನ್ ಬಿರಿಯಾನಿ, ಎಗ್ ರೈಸು ಆ ಥರದ್ದಲ್ಲ, ಮಾನವ ದರ್ಜೆಯ ಆಹಾರ ಅಲ್ಲ, ಆ ಗುಣಮಟ್ಟ ಇದರಲ್ಲಿ ಇರಲ್ಲ ಅನ್ನೋದನ್ನು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನಾಯಿ ದರ್ಜೆಯ ಆಹಾರವನ್ನು ಕೊಡಲಾಗತ್ತೆ. ಓಕೆ, ಊಟ ಕೊಡೋದಕ್ಕೆ ಯಾರಿಗೂ ಪ್ರಶ್ನೆ ಇರಲಿಲ್ಲ. ನಾವು ಹೇಳ್ತೀವಿ ಮುಂದಕ್ಕೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತ. ಕೋಳಿ ಮಾಂಸದ ತ್ಯಾಜ್ಯವನ್ನು ಬಳಸಿ ಆಹಾರ ತಯಾರಿಸಿ ವಿತರಣೆಯನ್ನು ನಾವು ಮಾಡ್ತೀವಿ ಅನ್ನೋದನ್ನು ಬಿಬಿಎಂಪಿ ಹೇಳ್ತಾ ಇದೆ. ಚಿಕನ್ ರೈಸ್, ಚಿಕನ್ ಬಿರಿಯಾನಿ ಅಂತ ನಾವು ನಮೂದಿಸಿಲ್ಲ, ನಾವು ಅದನ್ನು ಕೊಡ್ತಾ ಇಲ್ಲ ಅನ್ನೋದು ಇವ್ರ ಸ್ಪಷ್ಟನೆ. ಸಸ್ಯಾಹಾರವನ್ನು ಬೀದಿ ನಾಯಿಗಳು ತಿನ್ನೋದಿಲ್ಲ, ಎಲ್ರಿಗೂ ಗೊತ್ತಿರುವಂತಹ ಸಂಗತಿ. ಮಾಂಸಾಹಾರ ನೀಡಲಾಗ್ತಾ ಇದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಾಂಸಾಹಾರವನ್ನು ಬಿಬಿಎಂಪಿ ಅನಿಮಲ್ ಹಸ್ಬೆಂಡ್ರಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫುಡ್ ಯಾವ ರೀತಿ ಇರುತ್ತೆ, ಪ್ರೈಸ್ ಬ್ರೇಕ್ ಡೌನ್ ಯಾವ ರೀತಿ ಇದೆ ಎಲ್ಲವನ್ನು ಹೇಳಿದ್ದಾರೆ. ಬಟ್ ನಿಜವಾಗ್ಲೂ ಇದು ಬೀದಿ ನಾಯಿಗಳಿಗೆ ತಲುಪುತ್ತಾ ಅನ್ನೋದು ಪ್ರಶ್ನೆ. ಆಮೇಲೆ ರೀಸನ್ಸ್ ಕೊಡ್ತಾ ಇದ್ದಾರೆ. ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಆಪರೇಷನ್, ಆ್ಯಕ್ಚುಲಿ ಅದು ಸಂತಾನಹರಣ ಅಲ್ಲ, ಸಂತಾನ ಶಕ್ತಿಹರಣ ಆಪರೇಷನ್. ಅದು ಸಂತಾನ ಶಕ್ತಿಹರಣ ಆಪರೇಷನು ಮತ್ತು ಲಸಿಕೆ ಕಷ್ಟ ಆಗುತ್ತೆ, ಇದನ್ನು ರೀಸನ್ ಆಗಿ ಕೊಡ್ತಾ ಇದ್ದಾರೆ. ಆಹಾರ ವಿತರಣೆ ಮಾಡೋದಕ್ಕೆ ಆಗಾಗ ಹೋಗೋದ್ರಿಂದ ಆ ನಾಯಿಗಳ ಹತ್ರ ಬರ್ತವೆ, ಸೊ ಅವಕ್ಕೆ ಹಿಡಿದು ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಸಂತಾನ ಶಕ್ತಿಹರಣ ಆಪರೇಷನ್ಗೆ ಇದು ಸಹಕಾರಿ ಆಗುತ್ತೆ, ಇದಕ್ಕೂ ಲಾಭ ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಬಿಬಿಎಂಪಿ ಅಧಿಕಾರಿಗಳದು. ಇದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅಗತ್ಯ ಇರೋ ಕಡೆ ಮಾತ್ರ ಈ ಆಹಾರ ವಿತರಣೆಯನ್ನು ಮಾಡಲಾಗುತ್ತೆ. ಪ್ರತಿ ಒಂದು ನಾಯಿಗೆ ದಿನದ ಆಹಾರಕ್ಕೆ ಅಂತ 11 ರೂಪಾಯಿ ವೆಚ್ಚವನ್ನು ನಾವು ಮಾಡ್ತಾ ಇದ್ದೀವಿ. ಆಹಾರ ಸಾಗಾಣಿಕೆ ವೆಚ್ಚ, ಸ್ವಚ್ಛತೆ, GST ಎಲ್ಲ ಸೇರಿಬಿಟ್ಟು ಒಟ್ಟು ಒಂದು ನಾಯಿ ಮೇಲೆ 22 ರೂಪಾಯಿ 42 ಪೈಸೆ ಖರ್ಚು ಬೀಳುತ್ತೆ ಅನ್ನೋದನ್ನು ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪ್ರೈಸ್ ಬ್ರೇಕ್ ಡೌನ್ ಓಕೆ, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್, ಆಹಾರ ಮಾನವ ಗುಣಮಟ್ಟದ ಕೊಡ್ತಾ ಇದ್ದಾರೋ ಅಥವಾ ನಾಯಿ ದರ್ಜೆಯ ಆಹಾರವನ್ನು ಕೊಡ್ತಾ ಇದ್ದಾರೋ ಅದು ಪ್ರಶ್ನೆನೇ ಆಗಿರಲಿಲ್ಲ. ಪ್ರಶ್ನೆ ಇದ್ದಿದ್ದು ಡೇ ಒನ್ನಿಂದ ಕೂಡ ನಿಜವಾಗ್ಲೂ ಇದು ನಾಯಿಗಳಿಗೆ ತಲುಪುತ್ತಾ ಅಥವಾ ನಾಯಿಗಳ ಹೆಸರಲ್ಲಿ ದುಡ್ಡು ಮಾಡೋದಕ್ಕೆ ಐಡಿಯಾವನ್ನು ಹುಡುಕಿದ್ದಾರಾ ಬಿಬಿಎಂಪಿ ಅಧಿಕಾರಿಗಳು ಅಂತ. ಟ್ರಾನ್ಸ್ಪರೆನ್ಸಿ ಹೆಂಗಪ್ಪ ಕಾಪಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಉತ್ತರ ಕೊಡೋ ಕೆಲಸ ಈ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಿದೆಯಾ? ಮಮತಾ, ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಂತ ಒಂದೇ ಒಂದು ಪದನೂ ಕೂಡ ಈ ಒಂದು ಪ್ರಕಟಣೆಯಲ್ಲಿ ಇಲ್ಲ. ಆದರೆ ಯಾವಾಗ ಚಿಕನ್ ರೈಸು, ಎಗ್ ರೈಸು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗಲಿಕ್ಕೆ ಹೊರಡ್ತು, ಆಗ ಇವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಬಿಬಿಎಂಪಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇದು ಮಾನವ ರಹಿತ ಆಹಾರ ಅಲ್ಲ, ಅಥವಾ ಈ ಆಹಾರಕ್ಕೆ ಯಾವುದೇ ರೀತಿಯಾದಂಥ ಹೆಸರಿಲ್ಲ. ಜೊತೆಗೆ ಇದಕ್ಕೆ ಬಳಕೆ ಮಾಡ್ತಾ ಇರತಕ್ಕಂಥದ್ದು ಕೋಳಿಯ ತ್ಯಾಜ್ಯ ವಸ್ತುಗಳನ್ನು ಬಳಸಿ ನಾವು ಆಹಾರವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಯಾವುದೇ ರೀತಿ ಎಗ್ ರೈಸ್ ಆಗಲಿ ಅಥವಾ ಚಿಕನ್ ರೈಸ್ ಆಗಲಿ ಅಂತೇಳಿ ಟೆಂಡರಲ್ಲಿ ನಾವು ನಮೂದನ್ನು ಮಾಡಿಲ್ಲ, ಇದಕ್ಕೆ ಯಾವುದೇ ಹೆಸರಿಲ್ಲ ಅಂತೇಳಿ ಈಗ ಪ್ರಕಟಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚ ಎಷ್ಟಿರುತ್ತೆ ಅನ್ನುವಂಥದ್ದು, ಅದರಲ್ಲೂ ಯಾಕೆ ಈ ಊಟವನ್ನು ಕೊಡ್ತಾ ಇದ್ದೀವಿ ಅಂತ ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅವುಗಳಿಗೆ ರೇಬಿಸ್ ಇಂಜೆಕ್ಷನು ಅಥವಾ ಸಂತಾನಹರಣ ಶಕ್ತಿ ಮಾಡಲಿಕ್ಕೆ ಕೂಡ ನಾಯಿಗಳು ಸಿಗ್ತಾ ಇಲ್ಲ. ಜೊತೆಗೆ ಹಿಡಿಯೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಹಸಿವು ಇದ್ದಂಥ ಸಂದರ್ಭದಲ್ಲಿ ಜನರ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆ ಕಾರಣಕ್ಕೋಸ್ಕರ ಅವಕ್ಕೆ ಊಟ ಹಾಕಬೇಕು ಎನ್ನುವಂಥ ನಿರ್ಧಾರ ಮಾಡಿದ್ವಿ. ಕೋವಿಡ್ ಸಮಯದಲ್ಲೇ ಈ ರೀತಿಯಾದಂಥ ಪ್ಲಾನನ್ನು ಮಾಡ್ಕೊಂಡಿದ್ವಿ. ಈಗ ಹಾಕಬೇಕು ಅಂತೇಳಿ ಟೆಂಡರನ್ನು ಕರೆದಿರುವಂಥದ್ದು. ಆದರೆ ಬಿರಿಯಾನಿ ಆಗಲಿ, ಚಿಕನ್ ರೈಸ್ ಆಗಲಿ ಅಂತೇಳಿ ನಾವು ಎಲ್ಲೂ ನಮೂದನ್ನು ಮಾಡಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟನೆಯನ್ನು ಬಿಬಿಎಂಪಿ ಅವರು ಕೊಡ್ತಾ ಇರುವಂಥದ್ದು. ಆದರೆ ಈಗಲೂ ಕೂಡ ಅವರು ಇದನ್ನು ಮುಂದುವರಿಸ್ತೀವಿ, ಸ್ಪಷ್ಟನೆ ಕೊಟ್ಟು ಈ ಯೋಜನೆಯನ್ನು ಮುಂದುವರಿಸ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಸುಮಾರು 20 ಲಕ್ಷಕ್ಕೂ ಹೆಚ್ಚು ನಾಯಿಗಳಿವೆ. ಈ ಊಟ ಆಗ್ತಾ ಇರುವಂಥದ್ದು 5,000 ನಾಯಿಗಳಿಗೆ ಮಾತ್ರ ಊಟವನ್ನು ಆಗ್ತಾ ಇದೀವಿ ಅನ್ನುವಂಥ ಸ್ಪಷ್ಟನೆ ಕೂಡ ಇದರಲ್ಲಿ ಇರುವಂಥದ್ದು. ಹೀಗಾಗಿ
ಈ ಒಂದು ದೊಡ್ಡ ಮಟ್ಟದ ಅಮೌಂಟು ಎರಡಕ್ಕೂ ಹೆಚ್ಚು ಕೋಟಿ ಅಮೌಂಟು ಇದು 5,000 ನಾಯಿಗಳಿಗೆ ಬೇಕಾ? ಮತ್ತೆ 1 ಕೋಟಿ ಒಂದು ನಾಯಿಗೆ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನ ಹೇಗೆ ಜಾರಿ ಮಾಡ್ತಾರೆ, ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ತಾರಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಹೋಗುತ್ತೆ. ಸ್ಪಷ್ಟನೆ ಮಾತ್ರ ಇದು ಚಿಕನ್ ರೈಸ್ ಆಗಲಿ, ಬಿರಿಯಾನಿ ರೈಸ್ ಆಗಲಿ, ಎಗ್ ರೈಸ್ ಆಗಲಿ ಅಲ್ಲ, ಇದಕ್ಕೆ ಈ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಆಹಾರಕ್ಕೆ ಹೆಸರು ಇಲ್ಲ ಎನ್ನುವಂಥದ್ದನ್ನ BBMP ಅವರು ಸ್ಪಷ್ಟನೆ ಕೊಡ್ತಾ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.